ಬಾಲಿವುಡ್ ಸಿನಿಮಾಗಳು ಭಾರತವನ್ನ ಕೆಟ್ಟದಾಗಿ ತೋರಿಸ್ತವೆ ಅಂತ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಪಡೆದಿರೋ ಕಾಂತಾರ ಹೀರೋ ರಿಷಬ್ ಶೆಟ್ಟಿ ಅವರ ಹೇಳಿಕೆಗೆ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಿವೆ. ಆದ್ರೆ ರಿಷಬ್ ಹೇಳಿದ್ದು ಸಂಪೂರ್ಣ ಸರಿ ಅಂತ ಯಾರು ಹೇಳ್ತಿಲ್ಲ, ತಪ್ಪು ಅಂತಾನೆ ಹೇಳ್ತಿದ್ದಾರೆ. ಪ್ರಮುಖವಾಗಿ ತೆಲುಗು ಚಿತ್ರನಟ ನಾನಿ ಅವರಂತೂ ಅಳೆದು ತೂಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಲಿವುಡ್ ಭಾರತವನ್ನ ನಕಾರಾತ್ಮಕವಾಗಿ ತೋರಿಸುತ್ತದೆ ಎಂದು ನಾನು ಭಾವಿಸುವುದಿಲ್ಲ. ಹಿಂದಿಯಲ್ಲೂ ಅತ್ಯುತ್ತಮ ಜನರನ್ನ ಮಂತ್ರಮುಗ್ಧರನ್ನಾಗಿ ಮಾಡೋ ಸಿನಿಮಾಗಳು ಬಂದಿವೆ. ಆದ್ರೆ ರಿಷಬ್ ಅವರು ನಮ್ಮ ಸುತ್ತಮುತ್ತಲಿನಲ್ಲಿಯೇ ಬೇರೆಯಿರುವ ಕಥೆಗಳು ನಮ್ಮ ಸಿನಿಮಾ ಆಗಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಭಾವಿಸ್ತೇವೆ. ಅವರು ಸಂಪೂರ್ಣವಾಗಿ ಬಾಲಿವುಡ್ ಅನ್ನ ಟೀಕಿಸಿಲ್ಲ. ಅಲ್ಲದೆ ಅವರು ಯಾವ ಕಂಟೆಸ್ಟ್ ನಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಪೂರ್ತಿಯಾಗಿ ನೋಡದೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಾಲಿವುಡ್ ಮತ್ತು ದಕ್ಷಿಣದ ಪ್ರಸಿದ್ಧ ನಟರಾಗಿರುವ ನಟ ಜಾಕಿರ್ ಹುಸೇನ್ ಅವರು ರಿಷಬ್ ಶೆಟ್ಟಿ ಅವರ ಹೇಳಿಕೆಯನ್ನ ಟೀಕಿಸಿದ್ದಾರೆ. ಸರ್ಕಾರ್, ಜಾನಿ ಗದ್ದಾರ್, ಸಿಂಗಂ ರಿಟರ್ನ್ಸ್ ಮತ್ತು ಫರ್ಜಿ ಮುಂತಾದ ಚಿತ್ರಗಳು ಮತ್ತು ಧಾರಾವಾಹಿಗಳ ಮೂಲಕ ಚಿರಪರಿಚಿತರಾಗಿರುವ ಜಾಕಿರ್ ಹುಸೇನ್ ಇತ್ತೀಚೆಗೆ ಬಾಲಿವುಡ್ ಬಗ್ಗೆ ರಿಷಬ್ ಶೆಟ್ಟಿ ಅವರ ಮಾಡಿದ ಕಾಮೆಂಟ್ ಬಗ್ಗೆ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಅವರ ಹೇಳಿಕೆಯನ್ನ ಸಂಪೂರ್ಣವಾಗಿ ಒಪ್ಪೋಕೆ ಸಾಧ್ಯವಿಲ್ಲ. ಜಾಗತಿಕ ಸಿನಿಮಾದಲ್ಲಿ ಬಾಲಿವುಡ್ ತನ್ನದೇ ಆದ ಸ್ಥಾನ ಪಡೆದಿದೆ. ದೀಪಿಲ್ ಕುಮಾರ್, ಅಮಿತಾಬ್ ಬಚ್ಚನ್ ಅವರಿಂದ ಶಾರುಖ್ ಖಾನ್ ವರೆಗೆ ಬಾಲಿವುಡ್ಗೆ ಸಾಕಷ್ಟು ಗೌರವ ಸಿಕ್ಕಿದೆ. ಕೆಟ್ಟ ಚಿತ್ರವಾಗಿದ್ರೆ ಗೌರವ ಸಿಕ್ತಿತ್ತೆ ಅಂತ ಕೇಳಿದ್ದಾರೆ. ಬಾಲಿವುಡ್ ಸಿನಿಮಾಗಳು ವಿದೇಶದಲ್ಲೂ ಬಿಡುಗಡೆಯಾಗಿ ಯಶಸ್ವಿ ಆಗ್ತಾ ಇವೆ. ಬಾಲಿವುಡ್ನ ಖ್ಯಾತಿಯು ಕಳಂಕರಹಿತವಾಗಿ ಉಳಿದಿದೆ ಮತ್ತು ಹಾಲಿವುಡ್ ಅನ್ನು ಕೂಡ ಮೀರಿದೆ ಅಂತ ಜಾಕಿರ್ ಹುಸೇನ್ ಹೇಳಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಇದು. ಕೆಲ ದಿನಗಳ ಹಿಂದೆ ಸಂದರ್ಶನವೊಂದರಲ್ಲಿ ರಿಷಬ್ ಶೆಟ್ಟಿ ಅವರು ಭಾರತೀಯ ಚಲನಚಿತ್ರಗಳು, ವಿಶೇಷವಾಗಿ ಬಾಲಿವುಡ್ ಭಾರತವನ್ನ ಕೆಟ್ಟ ಬೆಳಕಿನಲ್ಲಿ ತೋರಿಸ್ತಾ ಇದೆ. ಇಂತಹ ಕಲಾತ್ಮಕ ಚಿತ್ರಗಳನ್ನ ಜಾಗತಿಕ ಕಾರ್ಯಕ್ರಮಗಳಿಗೆ ಆಹ್ವಾನಿಸಲಾಗುತ್ತದೆ ಮತ್ತು ರೆಡ್ ಕಾರ್ಪೆಟ್ ಸ್ವಾಗತ ನೀಡಲಾಗುತ್ತದೆ. ನನ್ನ ರಾಷ್ಟ್ರ, ನನ್ನ ರಾಜ್ಯ, ನನ್ನ ಭಾಷೆ ನನ್ನದು. ನಾನು ಅದನ್ನ ಧನಾತ್ಮಕ ಬೆಳಕಿನಲ್ಲಿ ಏಕೆ ತೋರಿಸಬಾರದು ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಎಲ್ಲರೂ ಈಗ ಪ್ರತಿಕ್ರಿಯಿಸ್ತಾ ಇದ್ದಾರೆ.